ದ್ರವ್ಯದೇಶಕಾಲವಯಶ್ರದ್ಧಾ ಋತ್ವಿಗ್ವಿವಿಧೋದ್ದೇಶೋಪಚಿತೈ ಸರ್ವೈರಪಿ ಕೃತುಭಿರ್ಯತೋಪದೇಶಂ ಶತಕೃತ್ವ ಇಯಾಜ. 100 ಬಾರಿ ಅಶ್ವಮೇಧ ಯಾಗವನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಮಾಡಿದ. ಭಗವತ ಋಷಭೇಣ ಪರಿರಕ್ಷಮಾಣೆ ಏತಸ್ಮಿನ್ ವರ್ಷೆ ನ ಕಶ್ಚನ ಪುರುಷಃ ವಾಂಛತಿ ಅವಿದ್ಯಮಾನಮಿವ ಆತ್ಮನೋ ಅನ್ಯಸ್ಮಾತ್ ಕಥಂಚನ ಕಿಮಪಿ ಕರ್ಹಿಚಿತ್ ಅಪೇಕ್ಷತೆ ಭರ್ತ ಅನುಸವನ ವಿಜಂಭಿತ ಸ್ನೇಹಾತಿಶಯಮಂತರೇಣ. ತಮ್ಮ ಸ್ವಾಮಿಯಾದ ರಾಜನಾದ ಋಷಭನಾಮಕ ಪರಮಾತ್ಮನ ಅನುಗ್ರಹವನ್ನು ಬಿಟ್ಟು ಇನ್ನೇನೂ ಅಪೇಕ್ಷಿಸ್ತಿರಲಿಲ್ಲ ಯಾರು. ಯಾಕೆಂದರೆ ಎಲ್ಲ ಸಮೃದ್ಧಿ ಇತ್ತು, ಹಾಗಾಗಿ ಏನನ್ನೂ ಅವರು ಅಪೇಕ್ಷಿಸ್ತಿರಲಿಲ್ಲ. ಹೀಗೆ ಇವರು ಸಂಚಾರವನ್ನು ಮಾಡ್ತಾ ಮಾಡ್ತಾ ಬ್ರಹ್ಮಾವರ್ತಕ್ಕೆ ಬಂದರು. ಬ್ರಹ್ಮಾವರ್ತಂ ಗತಃ ಬ್ರಹ್ಮರ್ಷಿ ಪ್ರವರ ಸಭಾಯಾಂ ಪ್ರಜಾನಾಂ ನಿಶಾಮಯಂತೀನಾಂ. ಅಲ್ಲಿ ದೊಡ್ಡದಾದ ಸಭೆ, ಆ ಸಭೆಯಲ್ಲಿ ತನ್ನ ಮಕ್ಕಳೆಲ್ಲ ಕೂತಿದ್ದಾರೆ. ಅವರಿಗೆ ಉಪದೇಶ ಮಾಡುವುದಕ್ಕೆ ಪರಮಾತ್ಮ ಋಷಭನಾಮಕನಾದ ಭಗವಂತ ಆಗ ಸಿದ್ಧನಾಗಿ ಉಪದೇಶವನ್ನು ಮಾಡ್ತಾನೆ. ಯಾರಿಗೆ? ಸಾಮಾನ್ಯವಾಗಿ ನಾವೆಲ್ಲ ಮಾಡುವುದು ಅಂದರೆ ಜಗತ್ತಿನ ಜನರಿಗೆ ಉಪದೇಶ. ಆದರೆ ನಾವು ನಮ್ಮವರು, ನಮ್ಮ ಬಳಗದವರು, ನಮ್ಮ ಮಕ್ಕಳು ಅವರಿಗೆ ಉಪದೇಶ ಮಾಡುವ ನಾವು ಗೋಜಿಗೆ ಹೋಗುವುದಿಲ್ಲ. ಮೋಹ ಮಮತೆ. ಹೇಳ್ತಾರೆ ಋಷಭನಾಮಕ ಪರಮಾತ್ಮ, ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಡ್ಭುಜಾಮ್ಯೇ ತಪೋ ದಿವ್ಯಂ ಹ್ಯರ್ಹತ ಯೇನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸುಖಂ ಹ್ಯನಂತಂ. ನೋಡಿ ಮಕ್ಕಳೇ, ನಿಮಗೊಂದು ಮಾತು ಹೇಳ್ತೇನೆ, ಬಹಳ ವಿಚಿತ್ರವಾದದ್ದು. ಅಯಂ ದೇಹ ದೇಹಭಾಜಾಂ ನ, ಇದು ದೇಹಭಾಕ್ಕಾದಂತಹ ಜೀವರಾಶಿಗಳ ಅಧೀನವಲ್ಲ. ಇದು ಯಾವ ಪ್ರಾಣಿಗಳು ತಿನ್ನುವಂತಹ ಆಹಾರವನ್ನು ತಿನ್ನುವಂತಹ ನಾವು, ನಾನಾ ಭೋಗಗಳು ಪ್ರಾಣಿಗಳೂ ಸಿಗುತ್ತೆ. ಯಾವ ಪ್ರಾಣಿಗಳಿಗೆ ಆಹಾರ ಸಿಗುವುದಿಲ್ಲ? ಎಲ್ಲದಕ್ಕೆ ಸಿಗ್ತದೆ. ಅಂದಮೇಲೆ ನಮಗೆ ಯಾಕೆ ಸಿಗುವುದಿಲ್ಲ? ಸಿಗುತ್ತದೆ. ಆ ಭೋಗದಲ್ಲಿ ತೊಡಗಿ ಲಾಭವೇನು? ತೊಡಗಬಾರದು. ಭೋಗದಲ್ಲಿ ತೊಡಗಿದರೆ ಮನುಷ್ಯ ಕ್ಷುಲ್ಲಕ, ದೊಡ್ಡವನೇನಲ್ಲ. ತನ್ನ ಸ್ವಾಭಾವಿಕವಾದ ಭೋಗಾಸಕ್ತಿಯನ್ನು ಅದನ್ನು ಹತ್ತಿಕ್ಕಿ, ಅದನ್ನು ತುಳಿದು, ಅದನ್ನು ಮೆಟ್ಟಿ ನಿಂತು ತಾನು ವಿರಕ್ತನಾಗಿ ಉತ್ತಮವಾದ ಸಾಧನೆ ಮಾಡುವಲ್ಲಿ ಅವನ ವೀರ್ಯ, ಶೌರ್ಯ, ಪರಾಕ್ರಮ ತೋರ್ತದೆ. ಆದ್ದರಿಂದ ಆ ವಿಧವಾದಂತಹ ವೈರಾಗ್ಯವನ್ನು ತಾಳಿ ತನ್ನ ಸ್ವಾಭಾವಿಕವಾದ ಒಲುವಿನ ಪ್ರೀತಿಯ ಏನು ಭೋಗಗಳೋ ಅವುಗಳನ್ನು ಎಷ್ಟು ನಾವು ತುಳಿತೇವೆ, ಎಷ್ಟು ಮೆಟ್ಟಿ ನಿಲ್ತೇವೆ, ಅಷ್ಟು ನಾವು ಉತ್ತಮರಾಗ್ತೇವೆ, ದೊಡ್ಡವರಾಗ್ತೇವೆ, ಅಧಿಕಾರಿಗಳಾಗ್ತೇವೆ. ಆದ್ದರಿಂದ ತಪೋದಿವ್ಯಂ ಹ್ಯರ್ಹತ ಏನ ಸತ್ವಂ ಶುದ್ಧೇ. ನಮ್ಮ ಮನಸ್ಸು, ಜೀವರಾಶಿಗಳ ಮನಸ್ಸು ಶುದ್ಧವಾಗುವುದಕ್ಕೆ ಉತ್ತಮವಾಗಿರುವಂತಹ ಸಾಧನೆ ಅಂದರೆ ದಿವ್ಯವಾದಂತಹ ತಪಸ್ಸನ್ನು ಮಾಡೋದು. ಕಾಯಕ್ಲೇಶಾತ್ಮಕವಾದ, ಶಾಸ್ತ್ರ ವಿಮರ್ಶಾತ್ಮಕವಾದ ಎರಡೂ ವಿಧವಾದಂತಹ ತಪಸ್ಸನ್ನು ಮಾಡು. ಯಸ್ಮಾತ್ ಬ್ರಹ್ಮಸುಖಂ ಅನಂತಂ, ಪರಮಾತ್ಮನಿಂದ ಅನಂತವಾದ ಬ್ರಹ್ಮಸುಖವಾಗ್ತದೆ. ಮಹತ್ಸೇವಾಂ ದ್ವಾರಬಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೋ ಯೇ. ರಾಗಾದಿದೋಷರಹಿತರಾದ, ಭಗವಂತನಲ್ಲಿ ನಿಷ್ಠೆಯುಳ್ಳ, ಅನಿಮಿತ್ತವಾಗಿ ಪರೋಪಕಾರವನ್ನು ಮಾಡುವ, ಭಗವಂತನಲ್ಲಿ ಮನಸ್ಸನ್ನಿಟ್ಟ ಸಮಮಾನವಾದ ಚಿತ್ತವುಳ್ಳ ಯಾವ ಸಜ್ಜನರೋ ಅವರೇ ಮಹಾತ್ಮರು. ಅಂಥ ಮಹಾತ್ಮರ ಸೇವೆಯನ್ನು ನೀನು ಮಾಡು. ಅಂಥವರ ಮಹಾತ್ಮರ ಸೇವೆಯನ್ನು ನೀವು ಮಾಡಿ. ಅದು ಮೋಕ್ಷಕ್ಕೆ ದ್ವಾರ. ಮಹತ್ಸೇವಾಂ ದ್ವಾರಬಾಹುರ್ ವಿಮುಕ್ತೇ. ಮಹಾತ್ಮರ ಸೇವೆ ಮೋಕ್ಷಕ್ಕೆ ದ್ವಾರ, ಮರಿಬೇಡಿ ಅದು. ಸದೈವ ನಿಮ್ಮ ಊರಿಗೆ, ನಿಮ್ಮ ರಾಜ್ಯಗಳಿಗೆ ಬಂದ ಸಜ್ಜನರನ್ನು ಅವಶ್ಯವಾಗಿ ಸೇವೆ ಮಾಡಬೇಕು. ಮಹತ್ಸೇವಾಂ ದ್ವಾರಬಾಹುರ್ ವಿಮುಕ್ತೇ ಯೋಷಿತಾಂ ಸಂಗಿ ಸಂಗಂ. ದುಷ್ಟ ಸ್ತ್ರೀಯರ ಸಹವಾಸ ಸರ್ವಥಾ ಮಾಡತಕ್ಕದ್ದಲ್ಲ, ಅದು ಅಂಧಂತಮಸ್ಸಿಗೆ ಸಾಧನ. ಏವಾಮಯೀಶೇ ಕೃತ ಸೌಹೃದಾರ್ಥಾ ಜನೇಶು ದೇಹಂ ಭರವರ್ತಿಕೇಶು ಗೃಹೇಶು ಜಾಯಾತ್ಮಜರಾತಿರಾಸು ನ ಪ್ರೀತಿಯುಕ್ತ ಯಾವದರ್ಥಶ್ಚ ಲೋಕೆ.
ಸರ್ವೋತ್ತಮನಾದ ನನ್ನಲ್ಲಿ ಒಳ್ಳೆ ಪ್ರೀತಿ ಭಕ್ತಿಯನ್ನು ಮಾಡಿ. ದೇಹಂಭರ ವಾರ್ತಿಕೇಶು, ದೇಹಂಭರ ಹೊಟ್ಟೆಯನ್ನು ಪೋಷಿಸುವಂತಹ ಏನೇನು ಪದಾರ್ಥಗಳೋ, ಹಣ ಕಾಸು ವ್ಯಾಪಾರ ಉದ್ಯೋಗ ಇತ್ಯಾದಿಗಳು, ಇವುಗಳನ್ನು ಯಾರು ಮಾತಾಡ್ತಾರೆ ಅವುಗಳನ್ನೇ ಮಾತಾಡುವವರು. ವೇದಾಂತ, ತತ್ವಜ್ಞಾನ, ಭಗವಂತನ ಭಕ್ತಿ, ಸಾಧನ ಇವುಗಳನ್ನು ಸರ್ವಥಾ ಮಾತಾಡದೆ ಕೇವಲ ಲೌಕಿಕವಾದ ವ್ಯಾಮೋಹದ ಮಾತುಗಳನ್ನು ಯಾರು ಹಾಕ್ತಾರೋ ಅಂಥವರಲ್ಲಿ ನ ಪ್ರೀತಿಯುಕ್ತ, ಹೆಂಡತಿ ಮಕ್ಕಳು ಮನೆ ಇವುಗಳಲ್ಲಿ ಬಹಳ ಆಸಕ್ತಿಯನ್ನು ವಹಿಸದೆ, ಹಾಗಾದರೆ ಅವರನ್ನು ಬಿಟ್ಬಿಡೋದ, ಮದುವೆ ಮಾಡಿಕೊಳ್ಳೋದು, ಆಮೇಲೆ ಭಾಗವತವನ್ನು ಕೇಳಿದಾಗ ಪರಿಣಾಮವಾಯಿತು ಅಂತ ಹೇಳಿ ಬಿಟ್ಬಿಡೋದು ಹೆಂಡತಿಯನ್ನು, ಹೋಗಾಚೆ. ಯಾಕೆ ಹೇಳಿದ್ದಾರೆ ಭಾಗವತದಲ್ಲಿ, ಹಾಗೆ ಹೇಳಿದರು. ಹಾಗಲ್ಲ, ಯಾವದರ್ಥಶ್ಚ ಲೋಕೆ, ಗೃಹಸ್ಥನಾದವನು ಎಷ್ಟು ಬೇಕೋ ಅಷ್ಟು, ಅಂದರೆ ಹೆಂಡತಿಯಿಂದ ಎಷ್ಟು ಕೆಲಸವಾಗಬೇಕೋ, ಅಡಿಗೆ ಆಗಬೇಕು ಅಷ್ಟು ಮಾಡಿಸಿಕೊಳ್ಳೋದು, ಕಳಿಸಿಬಿಡೋದು, ಹಾಗರ್ಥದಲ್ಲಲ್ಲ. ಜೀವನ ನಿರ್ವಾಹವಾಗುವುದಕ್ಕೆ ಎಷ್ಟು ಅವಶ್ಯಕವೋ ಅಷ್ಟೇ ಅವರಿಂದ ಲಾಭವನ್ನು ಪಡಿಬೇಕು. ಹೊರತು ತುಂಬ ಮೋಹದಲ್ಲಿದ್ದು ಬರೀ ಆ ಗೆಳೆಯರ ಜೊತೆಗೆ ಮಾತಾಡಿದೆ, ಬಿಸ್ನೆಸ್ಸಿನ ವಿಷಯ ಚರ್ಚೆ ಮಾಡಿದೆ, ಹೆಂಡತಿ ಮಕ್ಕಳ ಜೊತೆಗೆ ಆಟವಾಡಿದೆ, ಅಲ್ಲಿ ಇಲ್ಲಿ ಭೋಗ ಮಾಡಿದೆ, ಇಷ್ಟರಲ್ಲಿ ಕಾಲ ಕಳಿಬಾರದು. ಬೆಳಗಿನಿಂದ ಸಾಯಂಕಾಲದವರೆಗೆ ರಾತ್ರಿವರೆಗೆ ಅಖಂಡವಾಗಿ ಸಾಧನದಲ್ಲಿ ತತ್ಪರನಾಗಬೇಕು. ಆಗಾಗ ಹೆಂಡತಿ ಮಕ್ಕಳು ಗೆಳೆಯರು ಸ್ನೇಹಿತರು ಬಂಧು ಬಾಂಧವರು ಅವರ ಯೋಗಕ್ಷೇಮ ನಾವು ಮಾಡಬೇಕಾದ ಕರ್ತವ್ಯ. ಜೀವನದಲ್ಲಿ ಸ್ವಲ್ಪ ಸುಖಪಟ್ಟಿದ್ದಾನೆ ಅಂತ ಆಗಬೇಕು, ಆದ್ದರಿಂದಾಗಿ ಸ್ವಲ್ಪ ಅವರ ಜೊತೆಗೆ ಹರಟೆ ಮಾತು ಇಷ್ಟು. ಇದು ಸಾಧನೆ ಮಾಡುವಲ್ಲಿ ಇರಬೇಕಾದದ್ದೇ ಹೊರತು ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಯಾವದರ್ಥಶ್ಚ ಲೋಕೆ, ಅನಿವಾರ್ಯ. ಗೃಹಸ್ಥನಾದವನು ಎಲ್ಲವನ್ನೂ ಬಿಟ್ಟು ನಾನು ಸನ್ಯಾಸವನ್ನು ತೆಗೆದುಕೊಳ್ತೇನೆ ಅಂತ ಕೋಟಿ ಕೋಟಿ ಜನ ಏಕಕಾಲಕ್ಕೆ ಯಾವುದೋ ದೀಕ್ಷೆಯನ್ನು ತೆಗೆದುಕೊಂಡ್ರಲ್ಲ, ಹಾಗೆ ಸನ್ಯಾಸಿಗಳಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಏವಾಮಯೀಶೇ ಕೃತಸೌಹೃದಾರ್ಥಾ ಜನೇಶು ದೇಹಂಭರವಾರ್ತಿಕೇಶು ಗೃಹೇಶು ಜಾಯ ಆತ್ಮಜ ರಾತಿ ರಾಸು, ರಾ ಅಂದರೆ ರೈ ಐಶ್ವರ್ಯ, ರಾತಿ ರಾಸು ನ ಪ್ರೀತಿಯುಕ್ತಾ ಯಾವದರ್ಥಶ್ಚ ಲೋಕೆ. ನೂನಂ ಪ್ರಮತ್ತಃ ಕುರುತೆ ಕರ್ಮಧೀನಃ ಯದಿಂದ್ರಿಯ ಪ್ರೀತಯ ಆವೃಣೋತಿ ನ ಸಾಧು ಮನ್ಯೇ ಯತ ಆತ್ಮನೋಯಂ ಅಸನ್ನಪಿ ಕ್ಲೇಶದ ಆಸದೇಹ. ಈ ಅಮಂಗಲವಾದ ಈ ದೇಹ ಸ್ವಾಭಾವಿಕವಲ್ಲ, ಔಪಾಧಿಕವಾಗಿ ಬಂದದ್ದು. ಆದರೂ ಕೂಡ ನಮಗೆ ಕ್ಲೇಶವನ್ನು ಕೊಡುವಲ್ಲಿ ಏನು ಕಡಿಮೆ ಇಲ್ಲ. ಈ ದೇಹವಿದ್ದದ್ದಕ್ಕೆ ಏನು ರೋಗವಾಗಬೇಕೋ, ಏನು ಸಂಕಟವಾಗಬೇಕೋ, ಏನು ಕಷ್ಟವಾಗಬೇಕೋ ಅದೆಲ್ಲ ಆಗ್ತಾ ಇದೆ. ಅಷ್ಟಂತೂ ಆಗ್ತಾ ಇದೆ. ಅಂಥ ದೇಹವನ್ನು ನಾವು ಒಳ್ಳೆ ರೀತಿಯಿಂದ ಬಳಸುವುದು ಅತ್ಯಂತ ಅವಶ್ಯಕವಾದದ್ದು. ಆದ್ದರಿಂದ ಜಸ್ಟ್ ಫಾರ್ ದ ಗ್ರ್ಯಾಟಿಫಿಕೇಷನ್ ಆಫ್ ದ ಸೆನ್ಸಸ್ ನಾವು ಭೋಗವನ್ನು ಮಾಡುವುದು ಸರಿಯಲ್ಲ. ಯದಿಂದ್ರಿಯ ಪ್ರೀತಯ ಆವೃಣೋತಿ, ಇಂದ್ರಿಯಗಳಿಗೆ ಪ್ರೀತಿಗೊಳಿಸಬೇಕು ಅಂತನ್ನುವುದಕ್ಕಾಗಿ ಕರ್ಮವನ್ನು ಮಾಡಿ ಕರ್ಮದಿಂದ ಭೋಗವನ್ನು ಪಡೆದು ಭೋಗವನ್ನು ಮಾಡುವುದೇನಿದೆ ಇದನ್ನು ಮಾಡುವವನು ಪ್ರಮತ್ತಃ, ತಿಳುವಳಿಕೆ ಇಲ್ಲದವ, ಎಚ್ಚರವಿಲ್ಲದವ. ಯಾವಾಗ ಏನು ಮಾಡಬೇಕು ಯಾವಾಗ ಏನು ಮಾಡಬಾರದು ಎರಡನ್ನೂ ತಿಳಿದು ಅದಕ್ಕೆ ತಕ್ಕಂತೆ ಮಾಡುವವನು ಅಪ್ರಮತ್ತ, ಇವನು ಪ್ರಮತ್ತ. ನ ಸಾಧುಮನ್ಯೇ ಯತ ಆತ್ಮನೋಯಂ ಅಸನ್ನಪಿ ಕ್ಲೇಶದ ಆಸದೇಹ. ದೇಹವನ್ನು ಪೋಷಿಸಬೇಕು, ದೇಹವನ್ನು ಚೆನ್ನಾಗಿ ಇಡಬೇಕು. ಆದರೆ ದೇಹದಕ್ಕೆ ಭಾರೀ ಪ್ರೀತಿ ಮಾಡಿ ಅತೀ ಮೋಹ ಮಾಡಿ ಅದೇನು ಕೂದಲಿನ ಆಭರಣಗಳು, ಅದೇನು ಕೂದಲಿಗೆ ವೇಷಭೂಷಗಳು, ಏನು ಬಟ್ಟೆ, ಏನು ಬರಿ, ಅದ್ಭುತವಾಗಿರ್ತದೆ. ಅಯ್ಯಯ್ಯಯ್ಯ, ಅಕ್ಷರಶಃ ಭಾಗವತದ ನೆನಪಾಗಬಾರದು, ಆಗಬಾರದು. ನಾನು ಮಾಲಿಗೆ ಹೋಗಿಲ್ಲ, ಬಿಗ್ ಬಜಾರಿಗೂ ಹೋಗಿಲ್ಲ, ಹೇಳುವ ಮಾತನ್ನು ಕೇಳಿದ್ದೇನೆ. ಅಲ್ಲಿ ಹೋದರೆ ಭಾಗವತ ನೆನಪಾದರೆ ಉಗುಳಿ ಬರ್ತಾನೆ. ಏನಿಷ್ಟ ಆಸಕ್ತಿ! ಇವತ್ತಿನ ಜಗತ್ತಿನೊಳಗಂತೂ ಕೇವಲ ಹಣ ಗಳಿಸುವುದಕ್ಕೆ ಕಲಿಸಿದರು, ಹಣವನ್ನು ವೆಚ್ಚ ಮಾಡುವುದಕ್ಕೆ ಕಲಿಸಿದರು. ಇದು ಒಂದೇ ಕಲಿತದ್ದು ನಾನು. ಎಷ್ಟು ಸಾಧ್ಯವೋ ಅಷ್ಟು ವೆಚ್ಚ ಮಾಡು, ಅಷ್ಟು ಖರ್ಚು ಮಾಡು. ಮನೆಯಲ್ಲಿ ಒಳ್ಳೆ ಆಹಾರ, ತಾಯಿ ಮಾಡಿಕೊಟ್ಟ ಆಹಾರವನ್ನು
ಏನೋ ಚಪಾತಿಯೋ ಬಕ್ರಿಯೋ ಅದಕ್ಕೆ ಬೇಕಾದ ಆಹಾರವೋ ಅದನ್ನು ತಿನ್ನೋದಕ್ಕಾಗುವುದಿಲ್ಲ, ಆಗುವುದಿಲ್ಲ. ಅದೇನೋ ಸುಡುಗಾಡು ಪಿಜ್ಜಾ ಅಂತಿರ್ತದಂತ. ಅದು ಹೇಗಿರ್ತದೆ ಅದರ ಮೊಸಡಿನೂ ನೋಡಿಲ್ಲ ನಾನು. ಅಂದರೆ ಚಿತ್ರದಲ್ಲಿ ಟಿ ವಿಗಳಲ್ಲೂ ನೋಡಿಲ್ಲ. ಅದು ಹೇಗಿರ್ತದೋ ಏನೋ ಉದ್ದಕ್ಕೋ ಎಲೆ ಅಂತ ಏನಿರ್ತದೋ ಇರ್ತದೆ ಸುಡುಗಾಡು. ಅದನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ. ಹಾಳಾಗೋಗ ಕೋಡಿ ದೈತ್ಯರು ಎಂಥ ದುರ್ದೈವ. ಒಳ್ಳೆ ಮನೆಯ ಆಹಾರ ರುಚಿಸೋದಿಲ್ರಿ. ಏನು ಪ್ರಾರಬ್ಧ ಬಂದಿದೆ? ಇವತ್ತು ನಾವು ನಗುತ್ತಾ ಇದ್ದೇವೆ, ನಾಳೆ ಇದರ ಪರಿಣಾಮವಾಗಿ ಅಳೋ ಪ್ರಸಂಗ ಬರ್ತದೆ. ಅಳೋ ಪ್ರಸಂಗ ಇದೆ. ಆದರೆ ನಮ್ಮ ದುರ್ದೈವ ಏನಿದೆ ಅಂದರೆ, ಪಿಜ್ಜಾ ನೋಡದೇ ಇರುವ, ತಿನ್ನದೇ ಇರುವ ನಿಮ್ಮ ಮುಂದೆ ನಮಗೆ ಹೇಳಬೇಕಿದು. ಮತ್ತೆ ರಾಜಣ್ಣ ಪಿಜ್ಜಾ ತಿನ್ನಬೇಡಿ, ಅವ್ರು ನೋಡೇ ಇಲ್ಲ. ಅವ್ರಿಗೆ ಹೇಳಿ ಪ್ರಯೋಜನ. ಹೀಗಾಗಿದೆ ಪರಿಸ್ಥಿತಿ. ಬಹಳ ದುಃಖ. ನ ಸಾಧು ಮನ್ಯೇಯತ ಆತ್ಮನೋಯಂ ಅಸನ್ನಪಿ ಕ್ಲೇಶದ ಆಸದೇಹ. ಏನು ದೇಹಕ್ಕೆ ಅಲಂಕಾರ, ಏನು ದೇಹದ ಪೋಷಣೆಗಾಗಿ ಹೊಟ್ಟೆಗೆ ತಿನ್ನುವುದು, ಅದೇನು ನಾನಾ ವಿಧವಾದಂತಹ ಆಭರಣಗಳು, ಒಡವೆಗಳು, ಬಟ್ಟೆ ಬರೆಗಳು, ದೇಹದ ಸಿಂಗಾರ, ಪ್ರತಿಯೊಂದಕ್ಕೂ ಹಣವನ್ನು ವೆಚ್ಚ ಮಾಡುವುದು. ಅದರಲ್ಲೂ ಪೈಪೋಟಿ. ಯಾರು ಹೆಚ್ಚು ವೆಚ್ಚ ಮಾಡ್ತಾರೆ ಅವರು ದೊಡ್ಡವರು, ಶ್ರೀಮಂತರು, ಕೋಟ್ಯಾಧೀಶ, ಅವರು ಮಹಾತ್ಮರು, ಭಾರಿ ಪ್ರಖ್ಯಾತರು ಅನ್ನುವ ಈ ತರಹದ ಸ್ಪರ್ಧೆ ಇದ್ದರೆ ಏನು ಗತಿ ಹೇಳಿ. ಪರಾಭವಸ್ತಾವದಬೋಧ ಜಾತಃ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ ತಾವತ್ ಕ್ರಿಯಾಸ್ತಾವದಿದಂ ಮನೋವೈ ಕರ್ಮಾತ್ಮಕಂ ಏನ ಶರೀರಬಂಧ. ಕರ್ಮ ವಶವಾಗಿದೆ ನಮ್ಮ ಮನಸ್ಸು. ನಾವೇನು ಕರ್ಮ ಮಾಡಿದ್ದೇವೆ ನೋಡಿ, ಅದಕ್ಕೆ ತಕ್ಕಂತೆ ಈಗ ನಮಗೆ ನಮ್ಮ ಮನಸ್ಸು ಬಂದಿದೆ. ಅಡಿಗೆಯವರು ಅಡಿಗೆ ಮಾಡ್ತಾರೆ. ಏನೋ ಅಡಿಗೆಯವರು ಅಡಿಗೆ ಮಾಡ್ತಾರೆ. ಹೇಗೆ ಅಡಿಗೆ ಮಾಡ್ತಾರೆ? ನೀನು ಕೊಟ್ಟ ಸಾಮಾನುಗಳನ್ನು ತಗೊಂಡು ಅಡಿಗೆ ಮಾಡ್ತಾರೆ. ಹೌದೋ ಅಲ್ವೋ? ನೀವು ಕೆಟ್ಟ ದರಿದ್ರ ಹುಡುಕಿ ನೋಡಿ ಅತೀ ದರಿದ್ರ ತುಪ್ಪವನ್ನು ತಂದು ಕೊಟ್ರಿ. ಇದಕ್ಕಿಂತಲೂ ದರಿದ್ರ ತುಪ್ಪ ಅನ್ನೋದು ಜಗತ್ತಿನಲ್ಲಿ ಸಿಗಲಿಕ್ಕಿಲ್ಲ. ಅಂಥದ್ದನ್ನು ನೋಡಿ ತಂದು ಕೊಟ್ಟು ಅವನಿಗೆ ಭಕ್ಷ್ಯ ಮಾಡು ಅಂತ ಹೇಳಿ ಭಕ್ಷ್ಯ ಮಾಡೋದಕ್ಕೆ ಹೇಳಿದಾಗ ಆ ಭಕ್ಷ್ಯಕ್ಕೆ ಕೆಟ್ಟ ವಾಸನೆ ಬಂತು, ಅದು ಹಾಗಾಗಿದೆ ಹೀಗಾಗಿದೆ ಅಂತ ಅಡುಗೆಯವನಿಗೆ ಬೈದರೆ ಯಾರು ಬೈಸ್ಕೋಬೇಕು? ಅದಕ್ಕೆ ಪ್ರಾರಬ್ಧ ಯಾರ? ಕರ್ಮಯ. ಹಾಗೆ ನಾವು ಕೊಟ್ಟ ಕರ್ಮಗಳಿಗೆ ತಕ್ಕಂತೆ ದೇವರು ನಮ್ಮ ಇವತ್ತಿನ ಜನ್ಮದ ಮನಸ್ಸನ್ನು ಕೊಡ್ತಾನೆ. ಇವತ್ತಿನ ಜನ್ಮದಲ್ಲಿ ಮನಸ್ಸನ್ನು ದೇವರೇನು ಅಡಿಗೆ ಮಾಡಿ ಕೊಟ್ಟಿದ್ದಾನೆ, ಪಾಕ ಮಾಡಿ ಇಟ್ಟಿದ್ದಾನೆ ನಮ್ಮ ಹೃದಯದಲ್ಲಿ. ಆ ಮನಸ್ಸು ಹಿಂದಿನ ಜನ್ಮದ ಕರ್ಮಗಳಿಗೆ ತಕ್ಕಂತೆ ಪಾಪ 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 ಬರೀ ಪಾಪದ ಕರ್ಮಗಳನ್ನು ಮಾಡಿ ದೇವರಿಗೆ ಅಡಿಗೆ ಮಾಡೋದಕ್ಕೆ ಕೊಟ್ಟದ್ದಾಯಿತು. ಭಾರಿ ಉತ್ತಮವಾದ ಮನಸ್ಸನ್ನು ದೇವರು ನಮಗೆ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದರೆ ಮೂರ್ಖ. ಕೊಟ್ಟ ಕರ್ಮಗಳೆಂಥದ್ದು, ಅವುಗಳಿಂದ ಸಿದ್ಧವಾಗಬೇಕಾದ ಮನಸ್ಸೆಂಥದ್ದು. ಅಂದ ಮೇಲೆ ಶಾಸ್ತ್ರ, ದೇವರು, ಪರೋಪಕಾರ, ಸಜ್ಜನರ ಸೇವೆ, ತಂದೆ ತಾಯಿಗಳ ಸೇವೆ, ಇವುಗಳಲ್ಲಿ ಮನಸ್ಸು ಹತ್ತುವುದಿಲ್ಲ. ಯಾಕೆ? ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳು ಕೆಟ್ಟ ಕರ್ಮಗಳು, ಅಂಥದ್ದನ್ನು ಮಾಡಿದ್ದೀರಿ. ಸಿಂಪಲ್. ಹೋಗಲಿ, ಈ ಸಲ ಕರ್ಮ ಎಂಥದ್ದೋ ಬಂತು, ಮುಂದಿನ ನಾಳಿನ ಅಡಿಗೆಗಾದರೂ ಒಳ್ಳೆಯ ಕರ್ಮವನ್ನು ಕೊಡಬೇಕು. ಮೊದಲನೇ ದಿವಸ ಇಲ್ಲಿಯ ಖಾರ ಪುಡಿಯನ್ನು ತಂದರು. ಬೈ ವೇ ಆಫ್ ಭಾಗವತ ಪುರಾಣ ಐ ಜಸ್ಟ್ ಸಬ್ಮಿಟ್. ಅದು ಕರ್ಮಧರ್ಮ ಸಂಯೋಗದಿಂದ ಇಲ್ಲಿ ಖಾರ ಪುಡಿ ಚೆನ್ನಾಗಿರ್ತದೆ ಅಂತ ತಿಳ್ಕೊಂಡದ್ದು, ಅಲ್ಲಿಂದ ತರಬೇಕಾದದ್ದನ್ನು ಮರೆತು ಬಿಟ್ಟದ್ದಾಯಿತು. ಹಾಗಾಗಿ ಅವತ್ತಿನ ದಿವಸ ಇಲ್ಲಿಂದೇ ಖಾರ ಪುಡಿಯನ್ನು ತಂದದ್ದಾಯಿತು. ಅದರ ಪರಿಣಾಮ ಏನಾಯಿತು ಅಂತ ನೀವು ನೋಡಿದಿರಿ. ಆಮೇಲೆ ನಾವು ನಮ್ಮ ಬಾಂಬೆಯಿಂದ ಖಾರ ಪುಡಿಯನ್ನು ತಂದದ್ದಾಯಿತು. ಒಳ್ಳೆ ಖಾರ ಪುಡಿ, ಖಾರವಿದ್ರೂ ಖಾರವಿಲ್ಲದಿದ್ದಂತೆ. ಇಂಥ ಖಾರ ಪುಡಿಯನ್ನು ತಂದು ಹಾಕಿದ್ದಕ್ಕೆ ತೃಪ್ತಿಯ ಅಲ್ಲ. ಖಾರ ಪುಡಿಯ ಕೆಲಸವೇನು? ಅದು ಖಾರ ಹತ್ತಬೇಕು, ಅದು ಹತ್ತಿತು.
ಅದು ಬೇಡ ಅಂದರೆ ಹೇಗೆ? ಅಂದರೆ ನಾವು ನಮ್ಮ ಕರ್ಮವನ್ನು ಯಾವ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡ್ತೇವೆ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸು ತಯಾರಾಗ್ತದೆ. ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸು ತಯಾರಾಗ್ತದೆ. ಚಪಾತಿ ಮಾಡೋರು ಕೂತಿರ್ತಾರೆ, ಹೊಸದಾಗಿ ಚಪಾತಿ ಮಾಡೋರು ಕೂತಿದ್ರೆ ಅದು ಇಂಡಿಯಾ ಮ್ಯಾಪೋ ಅಥವಾ ನಾರ್ತ್ ಅಮೆರಿಕಾ ಮ್ಯಾಪೋ ಸೌತ್ ಅಮೆರಿಕಾ ಮ್ಯಾಪೋ ಆಗಿರ್ತದೆ. ಏನಿಲ್ಲ ಅಂದರೆ ಅಫ್ಘಾನಿಸ್ತಾನದ್ದಾದರೂ ಆಗಿರ್ತದೆ ಅಥವಾ ಆಫ್ರಿಕಾದ್ದಾದರೂ ಆಗಿರ್ತದೆ. ಯಾಕಂಥ ಚಪಾತಿ ಆಯಿತು ಅಂದರೆ ಕೂತವ್ರು ಯಾರು? ಹಾಗೆ ನಮ್ಮ ಮನಸ್ಸು ಹೇಗಾಗಿದೆ ಅಂತನ್ನುವುದನ್ನು ನಾವು ತಿಳಿಬೇಕಾದ್ರೆ ನಮ್ಮ ಕರ್ಮಗಳಿಗೆ ತಕ್ಕಂತೆ ಆಗಿದೆ. ನಾವೇನು ತಿಳಿದಿದ್ದೇವೋ ಅದಕ್ಕೆ ತಕ್ಕಂತೆ, ಏನು ನಂಬಿದ್ದೇವೋ ಅದಕ್ಕೆ ತಕ್ಕಂತೆ, ಏನು ಮಾಡಿದ್ದೇವೋ ಅದಕ್ಕೆ ತಕ್ಕಂತೆ. ತಿಳಿದದ್ದು, ನಂಬಿದ್ದು, ಮಾಡಿದ್ದು ಅದೆಲ್ಲ ಇವತ್ತು ಮನಸ್ಸಿನಲ್ಲಿ ಕೂತ್ಕೊಂಡಿದೆ. ತನ್ನ ತಲೆಗೆ ಎತ್ತತಾ ಆಗಾಗ ತನ್ನ ಹೆಡೆಗೆ ಎತ್ತತಾ ತಾನು ಕೂತಿದ್ದು ಮನಸ್ಸಿನ ಅಲ್ವೇ? ಏನು ಅದ್ಭುತ ನೋಡಿ. ಭಾಗವತದ ಒಂದೊಂದು, ನಾನು ಅದಕ್ಕೆ ಹೇಳ್ತೀನಿ, ಭಾಗವತದ ಒಂದೊಂದು ಉಪದೇಶವನ್ನು ಅದು ಆಸ್ವಾದನೀಯವಾದದ್ದು. ಅಹೋ ರಸಿಕಾಹ ಭುವಿ ಭಾವುಕಾಹ ಪಿಬತ ಭಾಗವತಂ ರಸಂ. ಆಸ್ವಾದನೆ ಮಾಡಬೇಕಾದದ್ದು, ಅದರಿಂದ ಬಹಳ ಲಾಭವಾಗ್ತದೆ. ಒಬ್ಬ ವ್ಯಕ್ತಿ ಕೋಟ್ಯಾಧೀಶ, ಕೋಟ್ಯಾಧೀಶ, ಬಹಳ ದೊಡ್ಡ ಬಿಸ್ನೆಸ್, ವರ್ಲ್ಡ್ ಓವರ್ ಬಿಸ್ನೆಸ್. ಅವನು ಸಣ್ಣ ಬಿಸ್ನೆಸ್ಸು, ಕೋಟ್ಯಾಧೀಶ. ಅವನ ಇಬ್ಬರು ಮಕ್ಕಳು. ಅವನ ಒಬ್ಬನ ಮಗನನ್ನು ಯಾವುದೋ ಕಾರಣಕ್ಕಾಗಿ ವಿದೇಶದಲ್ಲಿಟ್ಟ, ವಿಲಾಯತ್ತಲ್ಲಿಟ್ಟ. ಆಮೇಲೆ ಹೇಳ್ತೀನಿ ಯಾರು ಅಂತ. ವಿಲಾಯತ್ತಲ್ಲಿಟ್ಟ. ಇಟ್ಟ ಮೇಲೆ ಅವನಿಗೆ ಆ ಸಣ್ಣ ವಯಸ್ಸಿನೊಳಗೆ ಅಭ್ಯಾಸ ಮಾಡಬೇಕಾದ ಕಾಲೇಜಿನ ಡೇಗಳಲ್ಲಿ ಅವನಿಗೆ ಹಿಪ್ಪೀಸ್ ಭೇಟಿಯಾದ. ಹಿಪ್ಪೀಸ್, ಆ ಹಿಪ್ಪೀಸ್ ಭೇಟಿಯಾದರೆ ಅವರು ನಮ್ಮ 70s ಅವರ ಬಹಳ ಭಾರಿ ಅವರ ಇದು ಇತ್ತು, ಪ್ರಭಾವವಿತ್ತು, ಭಾರಿ ಪ್ರಭಾವ. ಭಾರತ ದೇಶದಲ್ಲೂ ಆ ಹಿಪ್ಪೀಸಿನ ಪ್ರಭಾವ ಬಹಳ ಇತ್ತು. ಮುಂಬೈಯಲ್ಲೂ ನಾವು ಅವರನ್ನು ನೋಡಿದ್ದೇವೆ, ಅವರ ದರ್ಶನ ಆಗಿದೆ, ಆ ಭಾಗ್ಯ ಸಿಕ್ಕಿದೆ ನಮಗೆ. ಆ ಹಿಪ್ಪೀಸಿನ ಪ್ರಭಾವದಿಂದ ಆ ವ್ಯಕ್ತಿ ಇವತ್ತು ಅವನ ಫಿಲಾಸಫಿ ಆಫ್ ಲೈಫ್ ಟೋಟಲಿ ಹ್ಯಾಸ್ ಚೇಂಜ್ಡ್. ನಾನು ಅವನ ಜೊತೆಗೆ ಕೂತ್ಕೊಂಡು ಗಂಟೆಗಳವರೆಗೆ ಮಾತಾಡಿದ್ದೇನೆ. ವಾಟ್ ಈಸ್ ಫಿಲಾಸಫಿ ಆಫ್ ಹಿಪ್ಪೀಸ್, ವಾಟ್ ದೇ ಬಿಲೀವ್ ಇನ್. ನಿನಗೆ ಬೇಕಾದರೆ ಭೇಟಿ ಮಾಡಿಸ್ತೀನಿ, ಜಸ್ಟ್ ಕ್ಯೂರಿಯಾಸಿಟಿ. ಇವತ್ತು ಅವನು ತಮ್ಮ ತಂದೆಯ ದೊಡ್ಡ ಬಿಸ್ನೆಸ್ಸಲ್ಲಿ ಅವನಿಗೆ ಸುಮ್ಮನೆ ನಾಮಕೆ ವಾಸ್ತೆ ಬರ್ತಾನೆ, ಕೂಡ್ತಾನೆ. ಒಳ್ಳೆ ಬುದ್ಧಿ, ಭಾರಿ ಬುದ್ಧಿವಂತ, ಭಾರಿ ಶಾರ್ಪ್ ಬ್ರೈನ್, ಕೆಲಸ ಮಾಡಲಿಕ್ಕೆ ತಯಾರಾಗುವುದಿಲ್ಲ. ಯಾವಾಗ ಯಾವ ಸಂಸ್ಕಾರವನ್ನು ಕೊಡಬೇಕೋ ಆಗ ಯಾವುದೋ ಕೆಟ್ಟ ಸಂಸ್ಕಾರವನ್ನು ಕೊಟ್ಟು ಬಿಟ್ಟರೆ ಆ ತರಹದ ಪರಿಣಾಮವಾಗ್ತಾ ಹೋಗ್ತದೆ. ತಂದೆ, ತಾಯಿ, ಅಣ್ಣ 3 ಜನ ಅಳುತ್ತಾರೆ, ಗಳಗಳ ಅಂತ ಅಳ್ತಾರೆ. ಏನು ಮಾಡಲಿಕ್ಕಿಲ್ಲ ಈಗ. ಹಿ ಹ್ಯಾಸ್ ಗಾಟ್ ಗುಡ್ ಕನ್ವಿಕ್ಷನ್, ಗ್ರೇಟ್ ಅಮೌಂಟ್ ಆಫ್ ಕನ್ವಿಕ್ಷನ್, ಆ್ಯಂಡ್ ದಟ್ ಕನ್ವಿಕ್ಷನ್ ಈಸ್ ಲೀಡಿಂಗ್ ಹಿಮ್ ಅಷ್ಟೇ. ಅದಕ್ಕೇನು ಮಾಡಲಿಕ್ಕಿಲ್ಲ. ಪರಾಭವಸ್ತಾವದಬೋಧ ಜಾತಃ. ಅಜ್ಞಾನದಿಂದಾಗಿ ಮನುಷ್ಯನಿಗೆ ಈ ಸಂಸಾರ ಬಂದಿದೆ. ಯಾವನ್ನ ಜಿಜ್ಞಾಸತ ಆತ್ಮತತ್ವಂ, ಎಲ್ಲಿಯವರೆಗೆ ಭಗವತ್ ತತ್ವವನ್ನು ಜಿಜ್ಞಾಸೆ ಮಾಡುವುದಿಲ್ಲ, ಶ್ರವಣಾದಿಗಳನ್ನು ಮಾಡುವುದಿಲ್ಲ, ದೇವರನ್ನು ತಿಳಿಯುವುದಿಲ್ಲ, ತಾವತ್ ಕ್ರಿಯಾ, ಅಲ್ಲಿಯವರೆಗೆ ಸ್ವರ್ಗ ನರಕ ಭೂಲೋಕ ದುಃಖ ಸುಖ ಸಂಸಾರ ಇದ್ದದ್ದೇ, ತಪ್ಪೋದಿಲ್ಲ. ತಾವದಿದಂ ಮನೋವೈ, ಅಲ್ಲಿಯವರೆಗೆ ಈ ಮನಸ್ಸು ಎಂಥದ್ದು? ಕರ್ಮಾತ್ಮಕಂ ಮನಃ.